ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ರಾಶಿಕಾ ಕರಾವಳಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಬಿಗ್ ಬಾಸ್ ಮನೆಯ ಬ್ಯೂಟಿಫುಲ್ ಬೊಂಬೆ ಹಾಗೂ ಹಾಲುಗೆನ್ನೆಯ ಚೆಲುವೆ ಸ್ಪಂದನಾ ಸೋಮಣ್ಣ ಅವರು. ಸ್ಪಂದನ ಅವರೇ, ಹೇಗಿದ್ದೀರಾ? ಹಾಯ್, ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಐ ಆಮ್ ಗುಡ್ ಮ್ಯಾಮ್. ಹೇಗಿತ್ತು ಜರ್ನಿ, ಹೇಗಿತ್ತು? ಆ್ಯಂಡ್ ಯೂನಿವರ್ಸಲ್ ಕ್ವಶನ್, ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಬಿಗ್ ಬಾಸ್ನ? ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಅಲ್ಲಿಂದ ಹೊರಗೆ ಬರ್ತಿದ್ದಂಗೆನೆ ಆ ಮಿಸ್ಸಿಂಗ್ ಫೀಲಿಂಗ್ ಶುರು ಆಯಿತು. ಬಟ್ ಜರ್ನಿ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್. ನನಗೆ ಒಂಥರ ತುಂಬ ಇಷ್ಟಪಟ್ಟು ಇದ್ದೆ ಅಂತ ಅನಿಸ್ತು. ಬಟ್ ಬೇಜಾರು ಏನಂದರೆ ಇನ್ನೊಂದು 2 ವೀಕ್ಸ್ ಇರಬೇಕಿತ್ತು ಅನ್ನೋದು ಸ್ವಲ್ಪ ಬೇಜಾರು. ಬೇಗ ಬಂದ್ವಲ್ಲ ಅಂತ ಬೇಜಾರು. ಇನ್ 2 ವೀಕ್ಸೇ ಇರೋದಲ್ವಾ, ಈ ಮೂಮೆಂಟಲ್ಲಿ ಬಂದು ಏನು ರೀಸನ್ ಇರ್ಬೋದು ಮ್ಯಾಮ್? ಅಂದರೆ ಫಿನಾಲೆಗೆ ಹೋಗ್ಬೋದಿತ್ತೇನೋ, ಯಾಕೆ ಬಂದಿರ್ಬೋದು ಅಂತ ನಿಮಗೆ ಅನಿಸುತ್ತೆ? ಅದೇ ಪ್ರಾಬಬ್ಲಿ ಏನು ಹೇಳ್ತಾರೆ ಅಂದರೆ, ನನ್ನ ಆಟ ಏನಿದೆ, ನನ್ನ ಸ್ಟ್ರಾಟಜಿ ಇಷ್ಟು ವಾರಕ್ಕೆ ಅದು ಯೂಸ್ ಆಯಿತು ಅನ್ಸುತ್ತೆ. ಯಾಕಂದ್ರೆ ನೀವು ಬಿಗ್ ಬಾಸ್ ಮನೆಯ ಲಕ್ಕಿ ಕ್ವೀನ್, ಹಾಗೇನು ಮನೆ ಮಗಳು, ಇಷ್ಟೆಲ್ಲ ಟೈಟ್ಲ್ ಇತ್ತು ನಿಮ್ಗೆ. ಸೊ ಅದಕ್ಕೆ ಐ ಡೋಂಟ್ ನೋ, ಲಕ್ಕಿ ಆಗಿದ್ರೆ ನಾನು ಫಿನಾಲಿಗೆ ಹೋಗ್ತಿದ್ದೆ ಅನ್ಸುತ್ತೆ. ಆ ಲಕ್ಕಿ ಅನ್ನೋದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಪ್ರಾಬಬ್ಲಿ ನೋ ಎಲಿಮಿನೇಷನ್ ಇದ್ದಾಗ ನಾನು ನಾಮಿನೇಟ್ ಆಗಿದೆ ಅನ್ಸುತ್ತೆ. ಅದು ಲಕ್ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಅದು ಶೋ ಪ್ಯಾಟರ್ನ್ ಅಲ್ಲೇ ಆ ವಾರ ನೋ ಎಲಿಮಿನೇಷನ್ ಅಂತ ಇರುತ್ತೆ, ಅಥವಾ ಸೀಕ್ರೆಟ್ ರೂಮ್ಗೆ ಅವ್ರಿಬ್ಬರನ್ನ ಕಳಿಸ್ಬೇಕು ಅಂತ ಇರುತ್ತೆ. ಅದು ಬಿಟ್ಟು ಲಕ್ ಅಂತಂದ್ರೆ ಲೈಕ್ ಆ ಪ್ಲಾಟ್ಫಾರ್ಮಿಗೆ ಹೋಗೋರೆಲ್ಲರೂ ಲಕ್ಕಿನೇ. ಬಟ್ ಲಕ್ಕಿಂದ ಸರ್ವೈವ್ ಆಗಕ್ಕಲ್ಲಿ ಸಾಧ್ಯನೇ ಇಲ್ಲ. ಎಫರ್ಟ್ಸ್ ಹಾಕ್ದೆ ನಮ್ಮ ಆಟ ನಾವು ಆಡದೆ ಅಲ್ಲಿ ಬರೀ ಲಕ್ ಮೇಲೆ ಸರ್ವೈವ್ ಆಗಕ್ಕಾಗಲ್ಲ. ಸೊ ಮಾಡುವವರು ಆಚೆ ಬಂದ್ಮೇಲೆ